ಆಮ್ ದಿಸ್ ಮ್ಯಾನ್. ನನಗಿಲ್ಲಿ ಸಾಯೋಂಗಾಗಿದೆ, ಅದ್ರ ಮಧ್ಯೆ ಇವಂದನ್ ಬೇರೆ. ಹಲೋ ಪಾಪು, ನೀನ್ ಹೇಳ್ದಂಗೆ ದೇವಸ್ಥಾನಕ್ಕೆ ಬಂದಿದೀವಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ತಾನೆ? ಯಾವ್ದೋ ಒಂದು. ಏನೀಗ? ಯಾಕೆ ಪಾಪು, ಏನೋ ಅಪ್ಸೆಟ್ ಆಗಿರೋ ಹಾಗಿದೆ, ಏನಾಯ್ತು? ನಿಮ್ಗೆ ಯಾಕೆ? ವಿಷಯ ಏನು ಅಂತ ಹೇಳಿ. ಅದು ಇಲ್ಲಿ ಅರ್ಚಕರ ಹತ್ರ ವಿಚಾರಿಸಿದ್ವಿ. ನಮ್ಮ ಹೆಸರಲ್ಲಿ ಯಾವ ಹೋಮನು ಬುಕ್ ಆಗಿಲ್ಲ ಅಂತಿದ್ದಾರೆ. ಅದಕ್ಕೇನೀಗ? ಬುಕ್ ಆಗಿಲ್ಲ ಅಂದ್ರೆ ಬುಕ್ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಳ್ಳಿ. ಅದನ್ನು ನನ್ಗೆ ಹೇಳ್ಬೇಕಾ? ಏನ್ ಮೇಡಮ್, ತುಂಬಾ ಜೋರಾಗಿ ಮಾತಾಡ್ತಿದ್ದೀರಾ? ಏನಾಯ್ತು? ಶ್ವೇತಾ, ಯಾರ ಹತ್ರ ಮಾತಾಡ್ತಾ ಇದೀರಾ? ಯಾಕೆ ಬೈತಾ ಇದೀರಾ? ಎನಿ ಪ್ರಾಬ್ಲಮ್? ನಥಿಂಗ್ ಭೂಪತಿ. ಮೇ ಬಿ ಏನೋ ಕನ್ಫ್ಯೂಷನ್ ಇರ್ಬೇಕು. ಇನ್ ಕೇಸ್ ಬುಕ್ ಆಗಿಲ್ಲ ಅಂದ್ರೆ ಬುಕ್ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡ್ ಬನ್ನಿ, ಓಕೆನಾ? ಏನ್ರಿ ಇವಳು ಗಳಿಗೆ ಒಂದೊಂಥರ ಮಾತಾಡ್ತಾಳೆ? ಭೂಪತಿ ಅಲ್ಲೇ ಇದ್ದ ಅನ್ಸತ್ತಲ್ವಾ? ನಂಗೆ ಭೂಪತಿ ವಾಯ್ಸ್ ಕೇಳಿಸ್ತು. ಭೂಪತಿ ಅಲ್ಲೇ ಇದ್ದ ಅಂತ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ಸಿದ್ಲು ಅನ್ಸತ್ತಲ್ವಾ? ನಂಗಂತೂ ಅರ್ಥ ಆಗ್ತಾ ಇಲ್ಲ, ಎಲ್ಲ ತುಂಬಾ ಗೊಂದಲ ಆಗ್ತಿದೆ. ಮೇಡಮ್, ಇನ್ನೊಂದು ಜೋಕ್ ಹೇಳ. ಗಂಡ ಹೆಂಡತಿ ಕೇಳ್ತಾನಂತೆ, ಲೇ ನಿನ್ಗೆ ಹಬ್ಬಕ್ಕೆ ಸೀರೆ ಕೊಡಿಸ್ಲೋ ಚೂಡಿದಾರ್ ಕೊಡಿಸ್ಲೋ ಅಂತ. ಅದಕ್ಕೆ ಅವ್ಳು ಏನ್ ಹೇಳ್ತಾಳೆ ಗೊತ್ತಾ ಮೇಡಮ್? ನಿಮ್ಗೆ ಹೊಗ್ಯಕ್ಕೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನೇ ಕೊಡ್ಸ್ರಿ ಅಂತಾಳಂತೆ. ಯಾಕೆ ಮೇಡಮ್, ಜೋಕ್ ಚೆನ್ನಾಗಿರ್ಲಿಲ್ವಾ? ಇನ್ನೊಂದೇಳ? ಏನೋ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆ ಶ್ವೇತಾ ಮೇಡಮ್. ಅಯ್ಯೋ ಬಿಟ್ಟಾಕಿ ಮೇಡಮ್, ನೀವ್ ಎಷ್ಟೇ ಯೋಚನೆ ಮಾಡಿದ್ರೋ ಅದೇನಾಗ್ಬೇಕೋ ಅದೇ ಆಗೋದು. ಅದನ್ನಂತೂ ಯಾರ ಕೈಲೂ ಬದಲಾಯಿಸಕ್ಕಾಗಲ್ಲ. ನಕ್ಷತ್ರ, ಯಾಕೆ ವಿಚಿತ್ರವಾಗಿ ಮಾತಾಡ್ತಾ ಇದ್ಯಾ? ಆಗ್ಬೇಕಾಗಿರೋದು ಹಾಗೆ ಆಗತ್ತೆ ಅಂದ್ರೆ ಏನ್ ಅರ್ಥ? ಏನಾಗ್ಬೇಕು ಕರೆಕ್ಟ್ ಆಗಿ ಹೇಳು ನಕ್ಷತ್ರ. ನೀನ್ ಏನ್ ಮಾತಾಡ್ತಾ ಇದ್ಯಾ? ಗೊತ್ತಾಗುತ್ತೆ ಕಣ ಮಿಸ್ಟ್ರಿ. ಎಲ್ಲ ಹೇಳ್ಬೇಕು ಅಂತಲೇ ಹೊರಟಿದ್ದೀನಲ್ವಾ, ಹೇಳೇ ಹೇಳ್ತೀನಿ. ನೀವ್ ಯಾರು ಅನ್ಕೊಂಡೇ ಇರಲ್ಲ ಆ ತರ ಸರ್ಪ್ರೈಸು ಅಲ್ವಾ ಮೇಡಮ್? ಬೇಗ ಬನ್ನಿ. ನಕ್ಷತ್ರ, ನಕ್ಷತ್ರ ನಿಂತ್ಕೋ. ನಕ್ಷತ್ರ ಪ್ಲೀಸ್. ಏನು ಹುಡುಗಾಟ ಆಡ್ಬೇಡ. ಹುಡುಗಾಟನಾ? ಹಾಗಂದ್ರೆ ನೀನ್ ನನ್ನ ಅಪ್ಪ ಜೀವದ ಜೊತೆ ಆಟ ಆಡ್ದಿಲ್ಲ ಅದಾ? ಆತರನಾ? ಆ ವಿಷಯನ ಅಲ್ಲೇ ಬಿಡು. ನಾನು ಆಲ್ರೆಡಿ ಅವ್ರನ್ನ ಬಿಟ್ಟು ಕಳ್ಸಿದೀನಿ ತಾನೆ. ಮತ್ತೆ ನೀನ್ ಆತರ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮಾಡಲ್ಲ, ನನ್ ನಂಬಲ್ಲ. ಪ್ಲೀಸ್ ನಕ್ಷತ್ರ, ಇದು ನನ್ನ ಫ್ಯೂಚರ್ ಪ್ರಶ್ನೆ. ನನಗ್ ನನ್ನ ಅಪ್ಪ ಅಮ್ಮನ್ ಜೀವದ ಪ್ರಶ್ನೆ. ಒಂದ್ಸಲ ವಿಷಯ ಗೊತ್ತಿದ್ದು ಸುಮ್ನೆ ಬಿಟ್ಟೆ, ಮತ್ತೆ ನೀನ್ ಅದೇ ತಪ್ಪು ಮಾಡಿದಾಗ ಸುಮ್ನೆ ಕೂರೋಷ್ಟು ಒಳ್ಳೆಯವಳಲ್ಲ, ದಡ್ಡಿನೂ ಅಲ್ಲ ಈ ನಕ್ಷತ್ರ. ನಿನ್ಗ ಆಸ್ತಿ ಬೇಕಾ? ಬರ್ಸ್ಕೋ. ನಿನ್ಗ ಮನೆ ಬೇಕಾ? ಇಟ್ಕೋ. ನಿನ್ಗ FM ಸ್ಟೇಷನ್ ಬೇಕಾ?
ನಿನ್ನ ಹೆಸರಲ್ಲೇ ಬರ್ಸ್ಕೋ. ನಾನ್ ಏನು ಅನ್ಕೊಳಲ್ಲ, ನನ್ಗೆ ಅದ್ಯಾವ್ದು ಬೇಕಾಗೂ ಇಲ್ಲ. ಆದ್ರೆ ನೀನ್ ಅದನ್ನೆಲ್ಲ ಬಿಟ್ಟು ನನ್ನ ಅಪ್ಪ ಅಮ್ಮನ್ನೇ ಕಿತ್ಕೊಳಕ್ ನೋಡಿದ್ಯಲ್ಲ, ಆಗ್ಲೇ ನಿನ್ ಕತೆ ಮುಗೀತು ಕಣೆ. ಇವತ್ ನೀನ್ ನಿಂತ ಜಾಗದಲ್ಲೇ ಬೆವರಿಳಿಸಿ ಜೀವನದಲ್ಲೇ ಈ ನಕ್ಷತ್ರ ಏನು ಅಂತ ನೀನ್ ನೆನ್ಪಿಟ್ಕೋಬೇಕು. ಹಾಗ್ ಮಾಡಿಲ್ಲ ಅಂದ್ರೆ ನಾನ್ ಚಂದ್ರಶೇಖರ್ ಮಗಳೇ ಅಲ್ಲ. ನಕ್ಷತ್ರ, ಇನ್ನು ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಮೇಡಮ್ ಸ್ಲಿಪ್ಪರ್ ಕಿತ್ತೋಗಿತ್ ಕಣೋ, ರೆಡಿ ಮಾಡ್ತಿದ್ದೆ. ನೀನ್ ಹೋಗು, ನಾವ್ ಬರ್ತೀವಿ. ಬೇಗ ಬನ್ನಿ. ಸರಿ. ಇವತ್ತ ಅದ್ಯಾವ್ಯಾವ ದೇವ್ರನ್ನ ನೆನ್ಸ್ಕೋಬೇಕೋ ಈಗ್ಲೇ ನೆನ್ಸ್ಕೋ. ಅವ್ರು ಯಾರು ನಿನ್ ಕೈ ಹಿಡಿಯಲ್ಲ, ಅಷ್ಟಂತೂ ಗ್ಯಾರಂಟಿ ಕೊಡ್ತೀನಿ. ಎಲ್ಲೋಗಿದ್ದೆ ಭೂಪತಿ? ಓ, ನನ್ ಸೊಸೆನೂ ಜೊತೆಗೆ ಬಂದಿದ್ದಾಳೆ. ಬಾ ಶ್ವೇತಾ, ಇಬ್ರು ಒಟ್ಟಿಗೆ. ನೀನೇನಿಲ್ಲಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಮೇಡಮ್, ನಿಮ್ಗೇನೋ ಹೇಳ್ಬೇಕು. ನನ್ಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ನಾ ಹೊರಗಡೆ ಹೊರಟಿದ್ದೀನಿ, ಕೆಲ್ಸ ಇದೆ. ನೀವ್ ಕೇಳಿಸ್ಕೊಳ್ಳೇಬೇಕು ಮೇಡಮ್, ವಿಷಯ ನಿಮ್ ಸೊಸೆದೆ. ಹೋಮ ಎಲ್ಲ ಸಾಂಗವಾಗಿ ನಡೀತು, ಇನ್ಯಾವ ಭಯನೂ ಇಲ್ಲ, ಏನು ಯೋಚನೆ ಮಾಡಬೇಡಿ. ಬೇರೆ ಏನಾದ್ರೂ ಪೂಜೆ ಮಾಡಿಸ್ಬೇಕಾಗಿದ್ರೆ ಹೇಳಿ ಪುರೋಹಿತ್ರೆ, ಅದನ್ನು ಮಾಡಿಸ್ಬಿಡ್ತೀವಿ. ಒಟ್ನಲ್ಲಿ ನಮ್ಮ ಯಜಮಾನ್ರಿಗೆ ಯಾವುದೇ ತೊಂದರೆ ಆಗ್ಬಾರ್ದು. ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಧೈರ್ಯಂ ಸರ್ವತ್ರ ಸಾಧನಂ. ಮನಸ್ಸಿನಲ್ಲಿ ಧೈರ್ಯ ಇದ್ರೆ ಯಾವ ಸಂಕಟ ಯಾವ ಕಂಟಕನೂ ನಮ್ಮ ಹತ್ರ ಬರೋಲ್ಲ. ಅದೇ ನೀವು ಹೆದರ್ಕೊಂಡ್ರೆ ಊರಲ್ಲಿರೋ ಎಲ್ಲಾ ಶನಿನೂ ನಿಮ್ ಸುತ್ತ ಬಂದು ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಮೊದಲು ಭಯ ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ರಾಯ್ರೆ, ಯೋಚನೆ ಮಾಡಬೇಡಿ. ಮುಖ್ಯವಾಗಿ ಮಗಳು ಮದುವೆ ಬೇರೆ ಇದೆ ಅಂತಿದ್ದೀರಿ, ಎಲ್ಲ ಸಾಂಗವಾಗೇ ನೆರವೇರ್ಲಿ. ಆಗ ದೇವಸ್ಥಾನಕ್ಕೆ ಬರ್ತಾ ಇರಿ, ಆ ಭಗವಂತನ ಅನುಗ್ರಹ ಪಡೀರಿ. ಆಯ್ತು ಚಕ್ರಿ. ಒಳ್ಳೇದು. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಸ್ ದೇವೇಂದ್ರಿಯ ಪ್ರತಿಷ್ಠತಿ ದೀರ್ಘಮಾಯು ದೀರ್ಘ ಸುಮಂಗಲಿ ಭವ. ನಾವಿಲ್ಲಿ ಹೊರಡ್ತೀವಿ. ಹಾ, ಒಳ್ಳೇದು ರಾಯ್ರೆ, ಒಳ್ಳೇದಮ್ಮ. ಹೋಗ್ಬನ್ನಿ. ಇವತ್ ಯಾಕೋ ದಿನಾನೇ ಸರಿಗಿಲ್ಲ ರೀ. ಏನೇನೋ ನಡೆದೋಯ್ತು. ತಲೆ ತುಂಬಾ ಯಾಕೋ ಬೇಡದೇ ಇರೋದೇ ತುಂಬಿಕೊಂಡಿದೆ. ಪುರೋಹಿತರು ಏನ್ ಹೇಳಿದ್ರು ಕೇಳಿಸ್ಕೊಂಡ್ಯಾ? ಆದ್ರೆ ಗಂಡ ಮಕ್ಳು ಜೀವಕ್ಕೆ ಅಪಾಯ ಇದೆ ಅಂದ್ರೆ ನಮ್ ಹೆಂಗಸ್ರು ಮನ್ಸು ತಡಿಬೇಕಲ್ಲ. ಅರ್ಥ ಆಗುತ್ತೆ ಆರ್ತಿ, ನಮ್ಮ ಹುಷಾರಲ್ಲಿ ನಾವಿರೋಣ, ಮಿಕ್ಕಿದ್ ನಮ್ಮ ಕೈಲಿ ಏನಿದೆ ಹೇಳು. ಮೇಡಮ್ ಫೋನು. ಕೆಲ್ಸ ನಡೀತಾ ಇದೆ, ಮುಗಿಸ್ಕೊಂಡ್ ಮಾತಾಡ್ತೀನಿ ಅಂತ ಹೇಳು. ಪದೇ ಪದೇ ಮಾಡ್ತಾನೆ ಇದಾರೆ. ಏಯ್, ಅವ್ರನ್ನ ಬಿಟ್ಬಿಡು. ಪ್ಲಾನ್ ಮಣ್ಮುಕ್ತು, ಅವ್ರಿಗೇನು ಆಗ್ಬಾರ್ದಂತೆ. ಬಿಟ್ಬಿಟ್ಟು ಬನ್ನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಆ ಹುಡುಗ ನಮ್ಮನ್ನ ಸುಟ್ಟೆ ಬಿಡ್ಬೋದಾಗಿತ್ತಲ್ವಾ. ಆದ್ರೂ ಒಂದು ಫೋನ್ ಕಾಲ್ ಬಂದ ತಕ್ಷಣ ಹಾಗೆ ಬಿಟ್ಟು ಹೊಟ್ಟೋದ. ಯಾರು ಫೋನ್ ಮಾಡಿರ್ಬೋದು, ಏನ್ ಹೇಳಿರ್ಬೋದು ಅನ್ನೋದೇ ಚಿಂತೆ. ನಕ್ಷತ್ರನ ಹತ್ರ ಕೇಳಿದ್ರೆ ಏನಾದ್ರೂ ಗೊತ್ತಾಗಬಹುದು ಅನ್ಸುತ್ತೆ ರೀ. ಇದಕ್ಕೆಲ್ಲ ಅವಳೇ ಉತ್ತರ ಕೊಡ್ಬೇಕು.
ಹೌದು, ಖಂಡಿತ ಅವಳಿಗೇನೋ ಗೊತ್ತಿದೆ ಆರ್ತಿ. ನಾನು ವಿಚಾರಿಸ್ತೀನಿ. ವಾಟ್? ಹ್ಞೂ ಮೇಡಮ್. ಶ್ವೇತಾ ಮೇಡಮ್ ಬನ್ನಿ, ನಿಮ್ಮ ಬಗ್ಗೆನೇ ಮಾತಾಡಬೇಕು. ಶ್ವೇತಾ ಮೇಡಮ್ ಜೊತೆ ನಿಮ್ಮ ಮಗನ ಮದುವೆ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು. ಏನ್ ಹೇಳ್ತಿದ್ಯಾ ನೀನು? ಅವನ್ ಮದುವೆ ಬಗ್ಗೆ ನೀನೇನ್ ಹೇಳೋದು? ನನಗೆ ಗೊತ್ತಿರೋ ವಿಷಯನ. ಅದು ನನ್ನ ಫ್ರೆಂಡ್ ಮದುವೆ ಆಗ್ತಿರೋ ಹುಡುಗಿ ಬಗ್ಗೆ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಹೇಳಲೇಬೇಕು, ಇಲ್ಲ ಅಂದ್ರೆ ತಪ್ಪಾಗುತ್ತೆ. ನೀವ್ ಅಂದ್ಕೊಂಡಂಗೆ ಶ್ವೇತಾ ಮೇಡಮ್ ಈ ಮನೆಗೆ ತಕ್ಕ ಸೊಸೆ ಅಲ್ಲ. ಅವರು ನೀವ್ ಅಂದ್ಕೊಂಡಂಗಿಲ್ಲ. ಭೂಪತಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿದ್ದು ಏನಿದೆಲ್ಲ? ನನ್ ಸೊಸೆ ಬಗ್ಗೆ ಮಾತಾಡಕ್ಕೆ ಇವಳು ಯಾರು? ಅಮ್ಮ, ನಕ್ಷತ್ರ ಏನಾಗಿದೆ ನಿನ್ಗೆ? ಶ್ವೇತಾ ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂದ್ರೆ ಏನರ್ಥ? ಏನ್ ಮಾತಾಡ್ತಿದ್ಯಾ ನಕ್ಷತ್ರ? ಅದೇ ಸತ್ಯ ಭೂಪತಿ.